ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಫುಲ್ ಬ್ಯುಸಿ ಆಗಿರ್ತೀರಾ ಟೈಲರ್ಸ್ ಎಲ್ಲರೂ. ಯಾಕಂದ್ರೆ ಇವಾಗ ಮದ್ವೆ ಸೀಸನ್ ಅಲ್ವಾ. ಸೊ ಮದ್ವೆ ಸೀಸನ್, ಹಬ್ಬಗಳು, ಜಾತ್ರೆಗಳು, ಊರ್ ಹಬ್ಬಗಳು ಎಲ್ಲ ಜಾಸ್ತಿ ಇರೋದ್ರಿಂದ ಇವಾಗ ಎಲ್ಲರೂ ಬ್ಯುಸಿ ಇರ್ತೀರಾ. ಬ್ಲೌಸಸ್, ಲೆಹೆಂಗಾಸು, ಲಂಗಾ ಬ್ಲೌಸು ಎಲ್ಲ ಇವಾಗ ಎಲ್ಲದೂ ಅದೇ ಇರುತ್ತೆ. ಇವಾಗ ನಾನ್ 2 ಗೌನ್ ಸ್ಟಿಚ್ ಮಾಡ್ಬೇಕು ಇವತ್ತು. ಮದ್ವೆ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಬೇಕು, ಎಲ್ಲಾನು ಸ್ಟಿಚ್ ಮಾಡ್ಬೇಕು. ತುಂಬಾ ಯಾವ್ದ್ ಮಾಡ್ಬೇಕು ಅನ್ನೋ ಟೆನ್ಷನ್ ಏನು ಗೊತ್ತಾಗ್ತಾ ಇಲ್ಲ. ಕೆಲ್ಸನೂ ಫಾಸ್ಟ್ ಆಗಿ ಆಗ್ತಿಲ್ಲ. ತಲೆಯಲ್ಲಿ ಅದೇ ಟೆನ್ಷನ್, ಇವ್ರದ್ ಮಾಡದ, ಅದ್ ಮಾಡದ, ಇದ್ ಮಾಡದ ಅಂತ ಅನ್ಕೊಂಡು. ಇನ್ನೊಬ್ರು ನಂತರದವ್ರು ಇದ್ದಿದ್ರೆ, ಅಂದ್ರೆ ಕಟಿಂಗ್ ಮಾಡೋರು ಇದ್ದಿದ್ರೆ ಎಲ್ಲಾನು ಬೇಗ ಬೇಗ ಮುಗಿಸ್ತಾ ಇದ್ವಿ. ಯಾವ್ದು ಆಗದೆ ಇರೋದ್ರಿಂದ ಕೆಲ್ಸನೂ ಲೇಟ್ ಆಗ್ತಾ ಇದೆ, ಫಾಸ್ಟ್ ಆಗು ಆಗ್ತಾ ಇಲ್ಲ. ಒಂದ್ 10 ಬ್ಲೌಸ್ ಸ್ಟಿಚ್ ಮಾಡ್ತಾ ಇದೀವಿ ಅಷ್ಟೇ. ಮುಂದಕ್ಕೆ ಹೋಗ್ತಾನೆ ಇಲ್ಲ ಕೆಲ್ಸ. ಆಮೇಲೆ ಈ ಡಿಸೈನ್ಗಳು ಏನಪ್ಪಾ ಅಂದ್ರೆ, ಈ ಹುಡ್ಗಿರು ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾರೋ ಆ ಡಿಸೈನ್ಗಳನ್ನ ಸ್ಟಿಚ್ ಮಾಡೋ ಅಷ್ಟ್ರಲ್ಲಿ ಅದೆಷ್ಟು ಟೈಮ್ ತಗೊಳುತ್ತೆ ಅಂದ್ರೆ, ಒಂದೊಂದಂತೂ ಸ್ಟಿಚಿಂಗ್ ಆದ್ಮೇಲೆ ಎಂಬ್ರಾಯ್ಡ್ರಿ ಮಾಡಿಸ್ತಾ ಇದೀನಿ. ನೆನ್ನೆ 7 ಬ್ಲೌಸ್ ಕೊಟ್ಟು ಕಳಿಸ್ತಾ, ಎಲ್ಲ ಪ್ಯಾಟರ್ನ್ ಬ್ಲೌಸಸ್. ಅದು ಯಾವ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಲೆಹೆಂಗಾದು ಬ್ಲೌಸಸ್ ಕೊಟ್ಟಿದ್ದಾರೆ ಹುಡುಗಿರು. ಅದು ನೋಡಿ ಹಂಗೇನೆ ಡಿಸೈನ್ ಯಾವ ತರ ಇದೆ ಅಂತ ಹೇಳಿ. ಬಟ್ ಇವರು ಪ್ಯಾಡ್ ಬೇಡ ಅಂತ ಹೇಳಿದ್ರು. ಸೊ ಹಂಗಾಗಿ ಹಂಗೆ ಸ್ಟಿಚ್ ಮಾಡಿದೀನಿ. ಈ ಶೇಪ್ ಅಲ್ಲಿ ಇದೆ ಬ್ಲೌಸು. ಬಟ್ ಇದು ಬಂದ್ಬಿಟ್ಟು ಜಸ್ಟ್ ಹಂಗೆ, ಇದು ಕುತ್ತಿಗೆಗೆ ಈ ತರ ಹಾಕೊಳ್ಳೋದು. ಇದು ಜಸ್ಟ್ ಈ ತರ ಕುತ್ತಿಗೆಗೆ ಹಾಕೊಳ್ಳೋದು. ಬ್ಯಾಕ್ ಅಲ್ಲಿ ಓಪನ್ ಇರುತ್ತೆ ನೋಡಿ. ಬ್ಯಾಕ್ ಅಲ್ಲಿ ಈ ತರ ಓಪನ್, ಯೂನೆಕ್ಗೆ ಓಪನ್ ಇರುತ್ತೆ. ಇದೊಂದು ಲೆಹೆಂಗಾಗೆ ಅಂತ ಹೇಳಿ ಸ್ಟಿಚ್ ಮಾಡ್ತಿದ್ದಾರೆ. ಅದೇ ಇದಕ್ಕೆ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ, ಬೀಡ್ಸ್ ಏನೋ ಒಂದು ಹಾಕ್ಬೇಕಷ್ಟೇ. ಇದಕ್ಕೂ ಅಷ್ಟೇ ಬೀಡ್ಸ್ ಹಾಕ್ಬೇಕು. ನೆನ್ನೆ ಬಂದು ವೇರ್ ಮಾಡಿ ನೋಡ್ಕೊಂಡು ಹೋಗಿದ್ದಾರೆ. ಬೀಡ್ಸ್ ಎಲ್ಲ ಹಾಕ್ಬೇಕು. ಇದು ಕೂಡ ಲೆಹೆಂಗಾ ಬ್ಲೌಸ್. ಇದು ಕೂಡ ಸ್ಟಿಚಿಂಗ್ ಆದ್ಮೇಲೆನೆ ನಾನು ವರ್ಕ್ ಮಾಡ್ತಿರೋದು. ಸ್ಲೈಟ್ ಆಗಿ ಕರ್ವ್ ಶೇಪ್ ಬಂದಿದೆ, ವಿ ಕರ್ವ್. ಇದಕ್ಕೆ ಚೆನ್ನಾಗ್ ಕಾಣಿಸ್ತಾ ಇತ್ತು ಅವರಿಗೆ. ಮತ್ತೆ ಬ್ಯಾಕ್ ಅಲ್ಲಿ ಕೂಡ ವಿ ನೆಕ್, ಬ್ಯಾಕ್ ಅಲ್ಲೂ ನೋಡಿ, ಬ್ಯಾಕ್ ಅಲ್ಲಿ ಕೂಡ ವಿ ನೆಕ್ ಈ ತರ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ಲೆಹೆಂಗಾದೆ. ನೆಕ್ಸ್ಟ್ ಇದು ಕೂಡ ಲೆಹೆಂಗಾದೆ ಬ್ಲೌಸ್. ಇದು ಏನಿಲ್ಲ, ನಾರ್ಮಲ್ ಬಿಡಿ, ಪಾಟ್ ನೆಕ್ ಶೇಪ್ ಅಲ್ಲಿ ಮಾಡಿರೋದು. ಎಲ್ಲಾನು ಕೂಡ ಇದು ರಾಜನ್ ಮಿಷಿನ್ ಅಲ್ಲೇನೆ ಮಾಡ್ತಿರೋದು. ಈ ಶೇಪ್ ಫ್ರಂಟ್ ಅಲ್ಲಿ ಸ್ಲೀವ್ಸ್ಗೆ ಈ ತರ ಮಾಡಿರೋದು. ಇದೊಂದು ಲೆಹೆಂಗಾ ಬ್ಲೌಸ್. ಅದೇ ಅನ್ಕೋತೀನಿ, ಎಷ್ಟು ಡಿಸೈನ್ಗಳನ್ನ ಅದು ಎಲ್ಲೆಲ್ಲಿಂದ ಹುಡ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ. ಡಿಸೈನ್ಗಳು ಮಾಡೋ ಅಷ್ಟ್ರಲ್ಲಿ ಅಂದ್ರೆ ಇನ್ನೇನಿಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಈ ಕೆಲ್ಸದ ನಡುವೆ ಮದುವೆ ಬಟ್ಟೆಗಳು ಇಲ್ಲೊಂದ್ ಚೀಲ ಇದೆ ಇಲ್ಲಿ, ಅದಿನ್ನ ಸ್ಟಾರ್ಟ್ ಮಾಡಿಲ್ಲ. ಮೀನಮ್ಮ ಅವ್ರ ಮನೆ ಗೃಹ ಪ್ರವೇಶ, ಅವ್ರು ಬಂದ್ ಇವಾಗ ಜಗಳ ಮಾಡದೇ ಇರೋದು ಹೆಚ್ಚು. ಎಲ್ಲಾರ್ದು ಮಾಡ್ತೀಯ ನೀನ್, ನಂದೇ ಮಾಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿ. ನಾವೇನು ಕೇಳಲ್ಲ ಅಂತ ಫಾಸ್ಟ್ ಆಗಿ ಮಾಡಲ್ಲ, ಹಂಗೆ ಹಿಂಗೆ. ಅವ್ರದ್ದು ಸ್ಟಾರ್ಟ್ ಮಾಡ್ಬೇಕು. ಸುಮಾರು ಜನದ್ ಸ್ಟಾರ್ಟ್ 1ನೇ ತಾರೀಕಿಗೆ ಅದೆಷ್ಟು ಜನದ ಬಟ್ಟೆಗಳು ಕೊಡ್ಬೇಕೋ ಗೊತ್ತಿಲ್ಲ. ಇದು ಆಕ್ಚುಲಿ ಸ್ಟಿಚಿಂಗ್ ಆದ್ಮೇಲೆ ಕೊಟ್ಟಿದ್ರು. ಇದೊಂದು ವರ್ಕ್ ಆಗಿದೆ. ಆಮೇಲೆ ಇದು ಮೊನ್ನೆನೆ ಕೊಡ್ಬೇಕಿತ್ತು, ರೆಡಿ ಆಯ್ತು. ಆಮೇಲೆ ನಾನ್ ಕಾಲ್ ಮಾಡಿಲ್ಲ ಅವರಿಗೆ, ಬರಕ್ ಹೇಳಿಲ್ಲ. ಬರಕ್ ಹೇಳಿ ಕೊಟ್ಟು ಕಳಿಸ್ಬೇಕು. ಹಾಫ್ ಸ್ಲೀವ್ ಮಾಡಕ್ ಹೇಳಿದ್ರು, ಹಾಫ್ ಸ್ಲೀವ್ ಮಾಡಿದೀನಿ. ಆಮೇಲೆ ಇದೊಂದ್ ಮದ್ವೆ ಹುಡ್ಗಿದು ನೆನ್ನೆನೆ ಆಗ್ಬೇಕಿತ್ತು, ಸ್ಟಿಚಿಂಗ್ ಆಗ್ಲಿಲ್ಲ. ವರ್ಕ್ ಆಯ್ತು, ಲೇಟ್ ಆಯ್ತು. ಮತ್ತೆ ನಾಳೆ ಬಂದ್ ಸ್ಟಿಚ್ ಮಾಡ್ತೀನಿ ಅಂತ ಹೋದ್ರು. ಗ್ರೀನ್ ಕಲರ್ದು ಸ್ಯಾರಿ ಇದೆ, ಈ ತರ ಬಂದಿದೆ. ನಾನೇ ಮಾಡಿದ್ದು. ಅದು ಡಿಸೈನ್ ತೋರಿಸ್ಬಿಟ್ಟು ಈ ತರ ಮಾಡ್ಕೊಡಕ್ ಹೇಳಿದ್ರು. ಫ್ರಂಟು ಈ ತರ ಇದ್ರಲ್ಲಿ ಮಾಡಿದೀನಿ. ಸ್ಲೀವ್ಸ್ಗೆ ಈ ತರ ಮಾಡಿದೀನಿ. ನೆಕ್ಸ್ಟ್ ಏನಂದ್ರೆ, ಬಟ್ಟೆಗಳನ್ನ ತಗೊಳಂಗಿರಲ್ಲ. ಏನ್ ಮಾಡ್ತೀನಿ ಅಂತಂದ್ರೆ, ಇವಾಗ ಬಟ್ಟೆ ಕೊಡಕ್ ಬರ್ತಾರೆ ಅವರು. ಆಲ್ಮೋಸ್ಟ್ ಎಲ್ಲರೂ ಇವಾಗ ವರ್ಕ್ ಬ್ಲೌಸೇ ತಂದ್ಕೊಟ್ಟಿರ್ತಾರೆ. ಅವ್ರದ್ದು ಬ್ಲೌಸ್ಗಳು ಏನ್ ಮಾಡ್ತೀನಿ ಅಂದ್ರೆ, ಸರಿ ಬೇಡ, ಆಗಲ್ಲ, ಇವಾಗ್ಲೇ ಕೊಡ್ಬೇಕಾ, ಅವತ್ ಕೊಡ್ಬೇಕಾ, ಆಗಲ್ವಲ್ಲ, ಇಷ್ಟೊಂದಿದೆ ಅಂತ ಅನ್ನೋದು. ಆಮೇಲೆ
ಎಲ್ಲಾ ಟೈಲರ್ಸ್ ಗಳು ಹಿಂಗೆ ಇರ್ತಾರೆ ಸಾಮಾನ್ಯವಾಗಿ. ಆಮೇಲೆ ವರ್ಕ್ ಬ್ಲೌಸ್ ಅಲ್ವಾ, ಇದನ್ನ ಬಿಟ್ಬಿಟ್ರೆ 1,000 ರೂಪಾಯಿ ಹೋಗುತ್ತಲ್ವಾ ಸುಮ್ನೆ. ವರ್ಕ್ ಬ್ಲೌಸ್ ಗಳನ್ನ ಸಾಮಾನ್ಯವಾಗಿ ಬಿಡಕ್ ಮನ್ಸ್ ಬರಲ್ಲ. ಸೊ ಹಂಗಾಗಿ ಎಲ್ಲಾನು ತಗೊಂಡ್ ಇಟ್ಕೊಳ್ಳೋದು. ಆಮೇಲೆ ಹೆವಿ ಕೆಲ್ಸ ಮಾಡೋದು ನೈಟ್ ಪೂರ್ತಿ. ಹಂಗೆ ಎಲ್ಲಾರು ಸಾಮಾನ್ಯವಾಗಿ ಹಂಗೆ ಇರ್ತಾರೆ, ನಾನು ಒಬ್ಳು ಅಂತ ಅಲ್ಲ. ಕೆಲವ್ರು ನೀವ್ ಹೇಳ್ಬೋದು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟ್ ಮಾತ್ರ ಮಾಡ್ಬೇಕು, ಎಷ್ಟಾಗುತ್ತೆ ಅಷ್ಟ್ ಮಾತ್ರ ಇಸ್ಕೋಬಹುದು ಅಂತ. ಸಾಮಾನ್ಯವಾಗಿ ಎಲ್ಲಾ ಟೈಲರ್ಸ್ ಹಂಗೆ ಮಾಡ್ತಾರೆ. ವರ್ಕ್ ಬ್ಲೌಸಸ್ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತಲ್ವಾ. ಸೊ ಹಂಗಾಗಿ ಬಿಡಕ್ಕೆ ಮನ್ಸಾಗಲ್ಲ. ನಾರ್ಮಲ್ ಬ್ಲೌಸಸ್ ತುಂಬಾ ಎಲ್ಲ ವಾಪಸ್ ಕಳಿಸ್ತೀನಿ. ಬಟ್ ವರ್ಕ್ ಬ್ಲೌಸ್ ಅಂತ ಬಂದಾಗ ನಾವ್ ತಗೊಂಡ್ರೆ ಅಟ್ಲೀಸ್ಟ್ ಎಲ್ಲಾರ್ಗುನು ಪೇಮೆಂಟ್ ಕೊಡಕ್ಕೆ ಮತ್ತೆ ಬಾಡಿಗೆಗಳು ಕಟ್ಟಕ್ಕೆ ಎಲ್ಲದಕ್ಕೂ ಸ್ವಲ್ಪ ನಮಗೂ ಯೂಸ್ ಆಗುತ್ತಲ್ಲ ಅನ್ನೋ ಮೆಂಟಾಲಿಟಿನಲ್ಲಿ ಎಲ್ಲ ಎತ್ಕೊಂಡು ತುಂಬ್ಕೊಂಡ್ಬಿಡೋದು. ಆಮೇಲೆ ಕಷ್ಟಪಟ್ಟು ಕೆಲ್ಸ ಮಾಡೋದು, ಹಂಗೆ ಆಗ್ತಿರೋದು ಇವಾಗ. ಆಮೇಲೆ ನಾನು ಮೊನ್ನೆ ವರ್ಕರ್ಸ್ ಬೇಕು ಅಂತ ಕೇಳಿದ್ನಲ್ವಾ, ನಮ್ಮ ಮೈತ್ರಿ ಅಂತ ಹೇಳಿ ಕೇರಳದವರು, ಅವರು ಆಕ್ಚುಲಿ ಒಬ್ರಿಗೆ ಹೇಳಿದ್ದಾರೆ. ಅವರು ಇವಾಗ ಬಾಂಬೆಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬರ್ತಾರೆ, ಬಟ್ ಸಡನ್ ಅಂತ ಹೇಳಿ ಕೆಲ್ಸ ಬಿಟ್ಟು ಬರಕ್ ಆಗಲ್ವಲ್ಲ. ಮೇ ಬಿ 1-2-3 ಡೇಸ್ ಟೈಮ್ ತಗೊಳ್ಬಹುದು. ಮಿಷಿನ್ ವರ್ಕ್ ಮಾಡೋರು ಇವರು ಕೂಡ ಇವಾಗ ಮಾಡ್ತಿದ್ದವರು, ಅಲ್ಲೇ ಕೆಲಸ ಮಾಡ್ತಿದ್ದು, ಬಾಂಬೆಲಿ ಕೆಲಸ ಮಾಡ್ತಿದ್ರು ಮುಂಚೆ. ಅವರೇ ಇವಾಗ್ಲೂ ಮಾಡ್ತಿರೋದು, ಚೆನ್ನಾಗ್ ಮಾಡ್ತಾರೆ. ಈಗ ಐ ಹೋಪ್ ಅವರು ಕೂಡ ಚೆನ್ನಾಗ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಬೇಗ ಬಂದ್ರೆ ಸಾಕು. ನನಗೂ ಇವಾಗ ತುಂಬಾ ಅರ್ಜೆಂಟ್ ಇರೋದ್ರಿಂದ ಅವ್ರು ವರ್ಕ್ ಮಾಡ್ದಂಗ್ ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಂಗಾಗಿ ಇನ್ನೊಬ್ರು ಇವಾಗ್ಲೇ ಅರ್ಜೆಂಟಿಗೆ ಬಂದ್ರೆ ನನ್ ಕೆಲ್ಸಗಳಾಗ್ತವೆ. ಮತ್ತೆ ಹಂಗೇನೆ ಕಟಿಂಗ್ ಸ್ಟಿಚಿಂಗಿಗೆ ಒಬ್ರು ಲೇಡಿ ಮೆಸೇಜ್ ಮಾಡಿದ್ರು. ಅವರು ಜಯನಗರದಲ್ಲಿರೋದು. ಬಟ್ ಏನಂದ್ರೆ ಅವ್ರಿಗೆ ಇಲ್ಲಿ ಬಂದ್ ಮಾಡಕ್ ಆಗಲ್ಲ, ಮನೆಗೆ ಕೊಡ್ಬೇಕು ಅಂದ್ರು. ಚೆನ್ನಾಗ್ ಮಾಡ್ತೀನಿ, ಬೇಕಾದ್ರೆ ಫಿನಿಶಿಂಗ್ ಎಲ್ಲ ನೋಡ್ಬಿಟ್ಟು ಕೊಡಿ ಅಂದ್ರು. ಅಂದ್ರೆ ಅವರು 5 years ವರ್ಗುನು ಬುಟಿಕ್ ನಡೆಸಿದಾರಂತೆ. ನನ್ಗೂ ಅಂತವ್ರೆ ಬೇಕಿತ್ತು. ಬಟ್ ಏನ್ ಮಾಡ್ತೀರಾ, ಮನೆಗೆ ಕೊಡೋದು ಅಂದ್ರೆ ನನ್ಗೆಲ್ಲಾ ಅರ್ಜೆಂಟ್ ಇರುತ್ತೆ. ಕೊಟ್ಟು ಅಲ್ಲಿ ಸ್ಟಿಚ್ ಮಾಡ್ಸಿ ಅಲ್ಲಿಂದ ತಂದು ಅದನ್ನ ಮಾಡೋದಂತೂ ತುಂಬಾನೇ ರಿಸ್ಕಿ ಕೆಲ್ಸ. ಇಲ್ಲೇ ಇದ್ದಿದ್ರೆ, ಹತ್ರ ಇದ್ದಿದ್ರೆ ಬನ್ನೇರ್ಘಟ್ಟ ಸ್ವಲ್ಪ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ರು ನಾನು ಕೊಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಆಗಲ್ಲ, ಅವ್ರು ಇಲ್ಲೇ ಬಂದಿದ್ರೆ ನನ್ಗೆ ತುಂಬಾ ಯೂಸ್ ಆಗ್ತಿತ್ತು. ನೋಡೋಣ ಸಿಗ್ತಾರ ಏನು ಆಯ್ತಾ ಅಂತ ಹೇಳಿ. ಅವ್ರು ಇವತ್ ಬರೋರಿದ್ರು, ನಾನು ಓಕೆ ಅಂದಿದ್ರೆ. ನಾನು ಅದಕ್ಕೋಸ್ಕರ ಡಿಲೇ ಮಾಡ್ತಾ ಇದೀನಿ ಅಷ್ಟೇನೆ. ಆಮೇಲೆ ಹ್ಯಾಂಡ್ ವರ್ಕ್ ಅವರು ಕೂಡ ಕಾಲ್ ಮಾಡಿದ್ರು ಆಕ್ಚುಲಿ. ಯಾವ್ದಕ್ಕೂ ಹೇಳಿ ಅಂದ್ರೆ ಅವ್ರಿಗೆ ರೂಮ್ಗಳನ್ನೆಲ್ಲ ಮಾಡ್ಕೊಡ್ಬೇಕು ನಾವು. ಯಾವ್ದಕ್ಕೂ ಯೋಚನೆ ಮಾಡಿ ಸ್ವಲ್ಪ ರೇಟ್ ಎಲ್ಲ ಮಾತಾಡ್ಕೊಂಡಿದೀವಿ. ಕಾಲ್ ಮಾಡಿ ನೋಡೋಣ, ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇದೊಂದು ಬ್ಲೌಸು. ಸ್ಲೀವ್ಸಿಗೆ ಈ ತರ ಬಂದಿದೆ ಮಾಡಿ. ಇದೊಂದು ಟೈಲರ್ದು ಈ ತರ ಬೋಟ್ ನೆಕ್, ಬ್ಯಾಕ್ ಅಲ್ಲಿ ಒಂದು ಫ್ಲವರ್ ಮಾಡಿಸ್ಕೊಂಡಿದ್ದಾರೆ. ಸ್ಲೀವಿಗೆ 2 ಬುಟ್ಟ ಹಾಕಿರೋದು. ಇದು ಕೂಡ ಅಷ್ಟೇ, ಇದೊಂದು ಟೈಲರ್ದು. ಇದು ಅಷ್ಟೇನೆ. ಈ ಬ್ಲೌಸ್ ಒಂದು ಇವಾಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೇಕು.